ವೆಲ್ಕಮ್ ಬ್ಯಾಕ್. ಗವರ್ನರ್ ವರ್ಸಸ್ ಗವರ್ಮೆಂಟ್ ಮಧ್ಯೆ ಮತ್ತೆ ಸಂಘರ್ಷ ಶುರುವಾಗಿದೆ. ಬಿಲ್ ಪಾಸ್ ಮಾಡುವಂತ ವಿಚಾರದಲ್ಲಿ ಪದೇ ಪದೇ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಚಾಟಿ ಬೀಸುತ್ತಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಹೊಂದಾಣಿಕೆನೇ ಕಾಣ್ತಿಲ್ಲ. ರಾಜ್ಯಪಾಲರ ಅಧಿಕಾರ ಕಸಿಯಲು ಸರ್ಕಾರ ಪ್ಲಾನ್ ಮಾಡಿದ್ರೆ ಏನೋ ಸರ್ಕಾರದ ಅಧಿಕಾರವನ್ನ ಚಲಾಯಿಸುವ ಗವರ್ನರ್ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಈ ಹಿಂದೆ ಹಲವು ಬಿಲ್ ಪಾಸ್ ಮಾಡಲು ರಾಜ್ಯಪಾಲರ ಕಚೇರಿಗೆ ಬಂದ ಮಸೂದೆಗಳನ್ನ ಇನ್ನು ಮರಳಿ ಕಳುಹಿಸಿ ಚಾಟಿ ಬೀಸಿದಂತಹ ರಾಜ್ಯಪಾಲರು ಇದೀಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಕೊನೆಯ ಎಚ್ಚರಿಕೆಯನ್ನ ಕೊಟ್ಟು 1 ತಿಂಗಳ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದು ಎಚ್ಚರಿಕೆ ನೀಡಿರುವಂತಹ ಗವರ್ನರ್ ನಾನೇ ಕ್ರಮವನ್ನ ಕೈಗೊಳ್ತೇನೆ ಅಂತ ಗುಡುಗಿದ್ದಾರೆ. ಇನ್ನು ಸದ್ಯ ಗವರ್ಮೆಂಟ್ ವರ್ಸಸ್ ಗವರ್ನರ್ ಮತ್ತೆ ಈ ಸಂಘರ್ಷ ಮುಂದುವರಿತಾ ಇದೆ. ಇನ್ನು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಈಗಾಗಲೇ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೇನಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆಗೆ ಒಂದು ಕಡೆಯಲ್ಲಿ ಪತ್ರ ಇರೋದು. ಅಂದ್ರೆ 10 ತಿಂಗಳಿಂದ ಖಾಲಿ ಇರುವ RDPR ವಿವಿಗೆ ಕುಲಪತಿ ನೇಮಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ವಿವಿ ತಿದ್ದುಪಡಿ ಮಸೂದೆ 2024 ತಂದಿದೆ. ಇದೇ ವಿಚಾರಕ್ಕೆ ಈ ಮಸೂದೆಗೆ ಸಂಬಂಧಪಟ್ಟಂತೆ ವಿಧೇಯಕವನ್ನ ಅಗತ್ಯ ತಿದ್ದುಪಡಿಗಾಗಿ ರಾಜ್ಯ ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ. ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ಯಾಕಂತಂದ್ರೆ ರಾಜ್ಯಪಾಲರ ಅಂಗೀಕಾರ ಆದ್ಮೇಲೆ ಅದು ಪಾಸ್ ಆಗೋದು. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳಲ್ಲಿ ಮತ್ತು ವಿಧಾನಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಜ್ಯ ಸರ್ಕಾರ ವಿವಿ ಆಡಳಿತದಲ್ಲಿ ಸಕ್ರಿಯ ಸುಧಾರಣೆಯನ್ನ ತರಲು ಬಯಸ್ತಾ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಹೀಗಾಗಿ ಮತ್ತೊಂದು ಸುತ್ತಿನ ಫೈಟ್ ಮುಂದುವರಿತಾ ಇದೆ. ಆದರೆ ವಿವಿಗೆ ಕುಲಪತಿ ನೇಮಿಸೋದ್ರಿಂದ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೊಂದು ಮತ್ತೊಂದು ವಿಚಾರ. ಇದು ವಿವಿ ಕುಲಪತಿ ನೇಮಕ ಮಾಡುವಂತ ವಿಚಾರವಾಗಿ ಕುಲಪತಿ ಹುದ್ದೆಗೆ ಅರ್ಜಿಯನ್ನ ಕರೆದ್ರೂ ಕೂಡ ಸಚಿವರು ಆಲಸ್ಯವನ್ನ ತೋರ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪತ್ರದಲ್ಲಿರುವಂತ ವಿಚಾರ ಇದು. RDPR ವಿಶ್ವವಿದ್ಯಾಲಯದ ಉಪಕುಲಪತಿ ಹುದ್ದೆಗೆ 1 ತಿಂಗಳೊಳಗೆ ನಾನು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಅನ್ನೋದಾಗಿ ಗುಡುಗುತ್ತಿದ್ದಾರೆ ರಾಜ್ಯಪಾಲರು. ಅಲ್ಲದೆ ನಾನೇ ಕುಲಪತಿ ಹುದ್ದೆಗೆ ಅರ್ಜಿಯನ್ನ ಕರಿಬೇಕಾಗುತ್ತದೆ. ಕಂಪ್ಲೀಟ್ ಗರಂ ಆಗಿದ್ದಾರೆ. ಹೀಗಾಗಿ ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವಂತ ಮತ್ತೊಂದು ಸುತ್ತಿದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆಗೆ ಪತ್ರವನ್ನ ಬರೆದಿದ್ದೇನೆ ಅನ್ನುವಂಥ ವಿಚಾರವನ್ನ ರಾಜ್ಯಪಾಲರು ಈಗ ಮುಂದಿಟ್ಟಿದ್ದಾರೆ. ಈ ಮೂಲಕವಾಗಿ ಅಂದ್ರೆ 10 ತಿಂಗಳಿಂದ ಖಾಲಿ ಇರುವ RDPR ವಿವಿಗೆ ಕುಲಪತಿಯನ್ನ ನೇಮಿಸಿಲ್ಲ. ಹಾಗಾಗಿ ಏನು ಗವರ್ಮೆಂಟ್ ಪಾಸ್ ಮಾಡಿ ರಾಜ್ಯಪಾಲರ ಹತ್ರ ಹೋಗಿದೆ. ಗ್ರಾಮೀಣ ಅಂದ್ರೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ವಿವಿ ತಿದ್ದುಪಡಿಯ ಮಸೂದೆ 2024 ಏನು ತಂದಿದ್ದಾರಲ್ಲ, ಇದನ್ನೀಗ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಹಾಗಾಗಿ ರಾಜ್ಯಪಾಲರೇ ಈಗ ಒಂದು ಡೆಡ್ಲೈನ್ ಕೊಟ್ಟು ಬಿಟ್ಟಿದ್ದಾರೆ. ಏನಂತ, ನೀವು ಪಾಸ್ ಮಾಡಿಲ್ಲ, ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತಂತಾದ್ರೆ ನಾನೇ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಗವರ್ನರ್ ಕಂಪ್ಲೀಟ್ ಗರಂ ಆಗಿರುವಂಥದ್ದು. ನಾವೇನು ಮಾಡೋಕ್ಕ ಬರಲಿ ನೋಡೋಣ. ವಿ ವಿಲ್ ಇವ್ಯಾಲ್ಯೂಯೇಟ್. ಹೊಸದೇನಿದೆ ಹೇಳಿ ಇದರಲ್ಲಿ? ನಾನು ಹೇಳ್ತಾ ಇದ್ದಂಗೆ ತಮಿಳ್ನಾಡುನಲ್ಲಿ ಮಾಡಿದ್ದಾರೆ, ಕೇರಳನಲ್ಲಿ ಮಾಡಿದ್ದಾರೆ. ರಾಜ್ಯಪಾಲರ ಕಚೇರಿಗಳನ್ನು BJP ಕಚೇರಿ, ಕೇಶವ್ ಕೃಪಾದ ಏನು ಬ್ರಾಂಚ್ ಆಫೀಸ್ಗಳು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಸರ್ಕಾರಗಳು? ವಿ ವಿಲ್ ಟೇಕ್. ಮತ್ತೊಮ್ಮೆ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಮತ್ತೊಮ್ಮೆ ಕಳಿಸ್ತೀವಿ. ಕನ್ವಿನ್ಸ್ ಆಗಿಲ್ಲ ಅಂದರೆ ತಮಿಳ್ನಾಡಿನಲ್ಲಿ ಹೇಗೆ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ್ರು ಏರಬೇಕಾಗುತ್ತೆ. ನಾವೇನು ಮಾಡೋಕ್ಕಾಗುತ್ತೆ? ಅಂತ್ಯ ಮಾಡಬೇಕಾಗಿರೋ ಜಿಮ್ಮೆದಾರಿ ಯಾರ್ದ್ರಿ? ನಾವು ಬಿಲ್ ತರಬೇಕಂದ್ರೆ ಹಾಗೆ ತರೋಕ್ಕಾಗುತ್ತಾ? ಅದು ಸದನದಲ್ಲಿ ಚರ್ಚೆ ಆಗುತ್ತಲ್ವಾ, ವೋಟಿಂಗ್ ಆಗುತ್ತಲ್ವಾ? ಅಂದರೆ ಸದನದಲ್ಲಿ ತೀರ್ಮಾನಗಳನ್ನು ಮೀರಿ ರಾಜ್ಯಪಾಲರು ಕೊಡ್ತಾರೆ ಆದರೆ ಅದು ಸರಿನಾ? ನೀವೇ ಹೇಳಿ. ಒಂದು ವಿಧೇಯಕವನ್ನು ಅಂಗೀಕರಿಸೋದು ಯಾರು? ಸದನಕ್ಕಿಂತ ಸುಪ್ರೀಮಾಗಿ ನೀವು ಬಿಹೇವ್ ಮಾಡಿದ್ರೆ ಅದನ್ನು ಕೇಂದ್ರ ಸರ್ಕಾರದ ಮಾತು ಕೇಳಿ